ಜ್ಯೋತಿ, ಬನ್ನಿ ಒಳಗೆ. ಪರವಾಗಿಲ್ಲ ಸ್ವಾಮಿ. ಪರವಾಗಿಲ್ಲ ಬನ್ನಿ. ಒಂದು ಚಿಕ್ಕ ಅರಿಕೆ. ಗೊತ್ತಾಯ್ತು, ನಿಮ್ ಹಳ್ಳಿಗೆ ಬಸ್ ಬಂದಿದೆ, ಅದಕ್ಕೊಂದು ಬಸ್ ನಿಲ್ದಾಣ ಬೇಕು, ಅಷ್ಟೇ ತಾನೇ? ಹೌದೌದು. ತಗೊಳ್ಳಿ, ಇದರಲ್ಲಿ 25,000 ರೂಪಾಯಿ ಇದೆ. ನಾನು ಊರಿಗೆ ಹೋದ್ಮೇಲೆ ಇನ್ನೊಂದು ಲಕ್ಷ ರೂಪಾಯಿ ಕಳಿಸ್ಕೊಡ್ತೀನಿ. ಕೇಳೋಕ್ ಮುಂಚೆನೆ ನಮ್ ಕಷ್ಟ ತಿಳ್ಕೊಂಡು ಸಹಾಯ ಮಾಡ್ತಿದ್ದೀರಾ, ಅದು ತಮ್ಮ ದೊಡ್ಡ ಗುಣ. ದೇವ್ರು ಒಳ್ಳೇದು ಮಾಡಲಿ. ಬರ್ತೀವಿ ಸ್ವಾಮಿ. ಹಲೋ, ಏನು ಹಾಗೆ ನಿಂತ್ಬಿಟ್ಟಿದ್ಯಾ ನನ್ನೇ ನೋಡ್ತಾ? ಇಷ್ಟು ಒಳ್ಳೆ ಗುಣಗಳಿರೋ ನಿಮ್ಮನ್ನ ಪಡೆಯೋದಿಕ್ಕೆ ನಾನಿಷ್ಟು ಪುಣ್ಯ ಮಾಡಿದ್ದೆ. ಜ್ಯೋತಿ, ನಿಜವಾಗ್ಲೂ ಇದು ನನ್ನ ಅದೃಷ್ಟ. ಇಷ್ಟು ಸುಂದರವಾಗಿರೋ, ಇಷ್ಟು ಒಳ್ಳೆ ಗುಣ ಇರೋ ನಿನ್ನಂತೋಳು ನನ್ನ ಹೆಂಡತಿಯಾಗಿ ಬಂದಿತ್ತು ನನ್ನ ಅದೃಷ್ಟ. ಹೊಗಳಿಕೆ ಸಾಕು ರೇ. ಈ ಮನೆ, ಈ ಜಾಗ, ಈ ಪಕ್ಷಿಗಳು, ಈ ಹೊಲ, ಈ ಗದ್ದೆ, ಈ ಹೂಗಳು, ಇದನ್ನೆಲ್ಲ ನೋಡ್ತಾ ಇದ್ರೆ ಸ್ವರ್ಗ ಅಂದ್ರೆ ಇದೇ ಏನೋ ಅನ್ಸುತ್ತೆ. ಅದಕ್ಕೆ ಈ ಜಾಗಕ್ಕೆ ಶಾಂತಿಧಾಮ ಅಂತ ಹೆಸರಿಟ್ಟಿರೋದು. ಇಲ್ಲಿನ ಪ್ರಶಾಂತತೆಗೆ ತಕ್ಕ ಹೆಸರು ಶಾಂತಿಧಾಮ. ಮನಸ್ಸಿಗೆ ಎಷ್ಟು ಶಾಂತಿ ಇದೆ ಅಲ್ಲ. ನೀನು ಹೇಮಗಿರಿ ಜಾತ್ರೆಯಲ್ಲಿ ಎತ್ತಗಬೇಕಾದ್ರೆ ನನ್ನ ಹತ್ರ ಸಾಲ ಮಾಡಿದಲ್ಲಪ್ಪ, ತಗೋ ಅದ್ರದ್ ಪತ್ರ. ಅಲ್ಲ, ನೀನ್ ಸಾಲನೇ ತೀರಿಲ್ಲ, ಆಗ್ಲೇ ಪತ್ರನ ಎಲ್ಲಾನ ಉಂಟಾ? ಸಾಲ ತೀರಿಸ್ ಮುಟ್ಸೋವರ್ಗುನು ಯಾವತ್ತಾರು ನಾನು ಪತ್ರ ಕೊಟ್ಟಿದ್ದು ಉಂಟಾ? ಜೊತೆಗೆ ಈ 400 ರೂಪಾಯಿನೂ ಉಸಾರಿಂದ ಇಟ್ಕೋ. ಇದೇನ್ ಬೋರ್ಲಿಂಗಣ್ಣ, ನನಗೊಂದು ಅರ್ಥನೇ ಆಗ್ತಾ ಇಲ್ವೇ. ಜಾಸ್ತಿ ತಲೆ ಕೆಡ್ಸ್ಕೋಬೇಡ ಶಿವರಾಮಣ್ಣ. ನಿನ್ ಮಗಳು ಜ್ಯೋತಿ ಅವಳಲ್ಲ, ನೀನ್ ಮಾಡಿ ಸಾಲನ ನನಗ್ ಬಡ್ಡಿ ಸಮೇತ ವಾಪಸ್ ತೀರ್ಸ್ಬಿಟ್ಟವಳೆ. ಬೋರ್ಲಿಂಗಣ್ಣ, ನೀವ್ ಹೇಳ್ತಿರೋದು ನಿಜಾನಾ? ತಿಟ್ವಾಗ್ಲು ಕಣಪ್ಪ, ಸುಳ್ಳು ಹೇಳಿ ನಾನು ಯಾವ ನರ್ಕಕ್ಕೆ ಹೋಗ್ಲಿ? ಲಗ್ನ ದಿನ ರಾತ್ರಿ ಯಾವನಪ್ಪ ಇಷ್ಟದಲ್ಲಿ ಇದೇನ್ ಜೊತೆ ಇಷ್ಟೊತ್ತಿಗೆ ನೀನು? ಒಳಗ್ ಬಾ. ನಿಮ್ಮನ್ನೇ ನೋಡಕ್ ಬಂದೆ ಬೋರ್ಲಿಂಗಣ್ಣ. ಏನು ಸಮಾಚಾರ? ಇದ್ರ ಬೆಲೆ 500 ರೂಪಾಯಿ ಇರಬಹುದಾ? ಜಾಸ್ತಿ ಇದ್ರೂ ಇರ್ಬೋದು. ಯಾಕೆ? ಬೋರ್ಲಿಂಗಣ್ಣ, ನಮ್ ತಂದೆ ಎತ್ತಿಗೋಸ್ಕರ ಮಾಡಿದ ಸಾಲ ಬಡ್ಡಿ ಎಲ್ಲ ತೀರಿಸ್ಕೊಂಡು ಬಾಕಿ ಹಣ ಅವ್ರ ಕೈಲೇ ಕೊಟ್ಬಿಡಿ. ಅಯ್ಯೋ, ಅದಕ್ಕೋಸ್ಕರ ಸರ್ವತ್ತಲ್ಲಿ ನೀನು ವಾಲೆ ಬಿಚ್ಕೊಡೋದಾ? ಅದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ನೋಡವಾ, ಉಳ್ದಿದ್ದಣ್ಣ ನಿನ್ ಕೈಲೇ ಕೊಡ್ತೀನಿ, ತಗೊಂಡೋಗಿ ನಿಮ್ಮ ಅಪ್ಪನ ಕೈಲಿ ಕೊಟ್ಬಿಡು. ಬೇಡಿ, ನಾನಿದ್ದಾಗ ಕೊಟ್ರೆ ಅವ್ರು ತಪ್ಪು ತಿಳ್ಕೊಳ್ತಾರೆ. ನಾನು ಊರ್ಗ್ ಹೋದ್ಮೇಲೆ ನೀವೇ ತಗೊಂಡು ಹೋಗಿ ಕೊಟ್ಬಿಡಿ, ಅವ್ರಿಗೆ ತುಂಬಾ ಸಹಾಯವಾಗುತ್ತೆ. ತಿರ್ಗಾ ನಮ್ಮ ಅಪ್ಪನಿಗೆ ತೊಂದರೆ ಕೊಡ್ಬೇಡಿ ಬೋರ್ಲಿಂಗಣ್ಣ. ಇಲ್ಲ ಕಣವ, ಇಲ್ಲ. ಬೆಳಿಗ್ಗೆ ನಾನು ಊರಿಗೆ ಹೋಗ್ತಾ ಇದ್ದೀನಿ, ನನ್ಗೆ ಆಶೀರ್ವಾದ ಮಾಡಿ. ಅಯ್ಯೋ, ನೀ 100 ವರ್ಷ ಚೆನ್ನಾಗಿರವ. ಇದು ನಡೆದಿದ್ದು ಶಿವರಾಮಣ್ಣ. ಇಂಥ ಅಪರಂಜಿ ಅಂತ ಮಗಳು ಹೆತ್ತಿದ್ಯಾ ನೋಡು. ನಿಜವಾಗ್ಲೂ ನೀನ್ ಪುಣ್ಯವಂತ ಕಡೆಯ, ನೀನೇ ಭಾಗ್ಯವಂತ. ನಾನು ಬರ್ತಿ ಶಿವರಾಮಣ್ಣ. ಶಿವರಾಮಣ್ಣ, ಮತ್ತೇನಾದ್ರು ಸಾಲಾಗಿಲ್ಲ ಬೇಕಾಯ್ತು ಅಂದ್ರೆ ನನ್ನ ಹತ್ರಕ್ಕೆ ಬಾರಪ್ಪ. ಬೇರೆ ಎಲ್ಲಾರು ಇಣಕ್ ಬಿಟ್ಟಿಯಾ? ನಾನಿನ್ ಬರ್ಲಾ? ನೋಡ್ದೇನವಾ, ನೋಡ್ದ್ಯಾ? ನನ್ನ ಮಗಳು ಬಂಗಾರ ಕಣವಾ, ಬಂಗಾರ. ಇಷ್ಟೊತ್ತು ಅವಳೇನೇನು ಆಡ್ಕೊಂಡ್ರಲ್ಲ, ಇದಕ್ಕೇನ್ ಹೇಳ್ತೀರಿ? ಅಣ್ಣ, ನೀನ್ ಈಗ್ಲೇ ಪೇಟೆಗೆ ಹೋಗಿ ಜ್ಯೋತಿಗೆ ನಾವು ಪಡ್ತಾ ಇರೋ ಕಷ್ಟನೆಲ್ಲ ಹೇಳಿ ಸ್ವಲ್ಪ ಹಣ ಸಹಾಯ ಮಾಡಂತ ಕೇಳೋಣ. ಸ್ವಲ್ಪ ಯಾಕೆ, ಜಾಸ್ತಿನೇ ಕೇಳಿ. ಏನಾದ್ರೂ ವ್ಯಾಪಾರ ಮಾಡೋಣ, ಸಾಲ ಅಂತಾನೆ ಕೊಡ್ಲಿ. ಏನ್ ಮಾತಾಡ್ತಾ ಇದೀರಿ ನೀವು? ಮದ್ವೆ ಆದ ಹೆಣ್ಮಗಳ ಹತ್ರ ಸಾಲ ಕೇಳೋದಾ? ನಾಚಿಕೆ ಆಗೋಣ ನಿಮ್ಗೆ? ಇದ್ರಲ್ಲಿ ತಪ್ಪೇನಿದೆಪ್ಪ? ನಾವಿಲ್ಲಿ ಕಷ್ಟ ಪಡ್ತಾ ಇದ್ರೆ ಅಲ್ಲಿ ತಂಗಿ ಮನ್ಸು ನೆಮ್ಮದಿಯಾಗಿರ್ತಾ? ಹೆಂಡತಿ ಕಷ್ಟ ಪಡ್ತಾ ಇದ್ರೆ ಭಾವ ಸುಖವಾಗಿರ್ತಾರೇನಪ್ಪ? ಅವಳಿಗೆ ಇಲ್ಲಿನ ಪರಿಸ್ಥಿತಿ ಎಲ್ಲ ಗೊತ್ತೇ ಇದೆಯಲ್ಲ, ಸಹಾಯ ಕೇಳೋದ್ರಲ್ಲಿ ತಪ್ಪೇನಿದೆ? ಅದು ಅಲ್ದೆ ನಮ್ಮ ಕಷ್ಟ ತೀರ್ಲಿ ಅಂತ ತಾನೆ ತನ್ನ ಕಿವಿಯಲ್ಲಿದ್ದ ಓಲೆನೆ ಕೊಟ್ಟು ಆ ಬಡ್ಡಿ ಬೋರ್ಲಿಂಗ್ನಿಂದ ನಮ್ಮನ್ನು ಕಾಪಾಡಿದ್ದು. ಹಾಗಂತ ಅವಳು ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡು ಅಳಿಯಂದ್ರ ಮುಂದೆ ಕೈ ಚಾಚಿ ನಮ್ಮ ಮರ್ಯಾದೆನ ಪಾತಾಳಕ್ಕೆ ತಳ್ಳಿಬಿಡಿ. ಆಗ ನಿಮ್ಮೆಲ್ಲರ ಹೊಟ್ಟೆ ತಣ್ಣಗಾಗತ್ತೆ. ಯಾಕಮ್ಮ ಆವೇಶ ಪಡ್ತೀಯಾ? ಇನ್ನು ಎಷ್ಟು ದಿವಸ ಅಂತ ನಾವ್ ಹೀಗೆ ಕಷ್ಟ ಪಡೋದು? ನಮ್ಮ ಮಕ್ಕಳನ್ನ ಉಪವಾಸದಿಂದ ಕೆಡಬಹುದು.
ನಾವೇನ್ ಬಂಗ್ಲೆ ಕಟ್ಬೇಕು ಅಂತ ಸಾಲ ಕೇಳ್ತಿಲ್ಲಮ್ಮ. ಏನೋ ಕೈಗೆ ಬಾಯಿಗೆ ಆಗ್ಲಿ ಅಂತ ಒಂದು 5-10 ಸಾವಿರ ರೂಪಾಯಿನ ಸಾಲ ಅಂತ ಕೇಳ್ತೀವಿ ಅಷ್ಟೇ. ಇದ್ರಲ್ಲಿ ಅವಳು ಒಳ್ಳೆತನನ ದುರುಪಯೋಗ ಪಡಿಸ್ಕೊಳ್ಳೋದೇನ್ ಬಂತು? ನಮ್ ಮಾನ ಮರ್ಯಾದೆನ ಪಾತಾಳಕ್ ತಳ್ಳೋದೇನ್ ಬಂತು? ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯೇನೆ? ಅಪ್ಪ, ಕಡೆದಾಗಿ ನೀನ್ ಹೇಗೆ ಹೇಳಿದ್ರೆ ಹಾಗೆ ಮಾಡ್ತೀವಿ. ನೀವೆಲ್ಲ ಸೇರಿ ಈ ರೀತಿ ಒತ್ತಡ ತಂದ್ರೆ ನಾನು ಹೇಳೋದಾದ್ರೂ ಏನಿದೆಯಪ್ಪ. ಆದ್ರೆ ಒಂದು ಮಾತು, ನೀವೇನೇ ಹೇಳಿ ಹೆಣ್ಣು ಮಗಳ ಮನೆಗೆ ಹೋಗಿ ದೇಹಿ ಅಂತ ಕೈ ಒಡ್ಡೋದು ತಪ್ಪು ಅಂತ ನನಗೂ ನಿಮ್ಮಮ್ಮನಿಗೂ ಗೊತ್ತಿರೋ ಲೋಕನೀತಿ. ನಿಮಗೆ ವಿವೇಕ ಹೇಳೋಷ್ಟು ಬುದ್ಧಿ ನನಗಿಲ್ಲಪ್ಪ. ನಿಮಗೆ ಹಾಗೆ ತೋಚಿತ್ತೋ ಹಾಗೆ ಮಾಡಿ. ಏನೋ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದೆ. ಏನೂ ಇಲ್ಲ ಸಿದ್ಧಾರ್ಥ. ಅದು ಪ್ರಮೋದ್, ಜೀವನದಲ್ಲಿ ತಂದೆ, ತಾಯಿ, ಅಣ್ಣ, ತಂಗಿ, ಹೆಂಡತಿ ಇವ್ರತ್ರ ಹೇಳ್ಕೊಳಕ್ ಆಗದೆ ಇರೋದನ್ನ ಹೇಳ್ಕೊಳಕ್ ಸಿಗೋನು ಒಬ್ನೇ, ಅವನೇ ಸ್ನೇಹಿತ. ಅವನತ್ರ ಯಾವ ವಿಷಯನೂ ಮುಚ್ಚಿಡಬಾರ್ದು. ಅದೇನು ಅಂತ ಹೇಳು. ಆ ಥರ ಸ್ನೇಹಿತ ಅಂತಿರೋನು ನೀನೊಬ್ಬನೇ ಅಲ್ವೇನೋ? ನನ್ನ ಸಮಸ್ಯೆನ ನಿನ್ನ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ಕೊಳ್ಳೋ? ಹಾ, ಅದು ಮೈಸೂರಿನಲ್ಲಿ ಒಂದು ಸಿಕ್ ಇಂಡಸ್ಟ್ರಿ ನೋಡಿದ್ದೇನೆ. ಅದನ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಇದು ಫ್ಯಾಕ್ಟ್ರಿ ಪ್ಲಾನು ಮತ್ತೆ ಬ್ಲೂ ಪ್ರಿಂಟು. ಸಿದ್ಧಾರ್ಥ, ಇದು ನೋಡೋ. ಅದರ ಅವಶ್ಯಕತೆ ಇಲ್ಲ. ನಾನ್ ನೋಡ್ತಾ ಇರೋದು ನನ್ನ ನಿನ್ನ ಸ್ನೇಹನ. ಎಷ್ಟು ಬೇಕು, ಯಾವಾಗ ಬೇಕು, ಚೆಕ್ಕ, ಕ್ಯಾಶಾ? ನೀನ್ ಸಾಲ ಅಂತ ಕೊಡಲ್ಲ, ನಾನ್ ದಾನ ಅಂತ ತಗೊಳಲ್ಲ. ಹಾಗಾದ್ರೆ ನಿನ್ ಸಮಸ್ಯೆಗೆ ಪರಿಹಾರ? ನೀನು ಬ್ಯಾಂಕ್ ಲೋನ್ಗೆ ಒಂದು ಶ್ಯೂರಿಟಿ ಕೊಟ್ರೆ ಸಾಕು. ಅಷ್ಟೇ ತಾನೆ? ಲೋನ್ ಎಷ್ಟಕ್ಕೆ ಸ್ಯಾಂಕ್ಷನ್ ಆಗಿದೆ? 1 ಕೋಟಿ ರೂಪಾಯಿ. ನೀವು ಶ್ಯೂರಿಟಿ ಹಾಕೋದಾದ್ರೆ ನಾವು ಲೋನ್ ಸ್ಯಾಂಕ್ಷನ್ ಮಾಡ್ತೀವಿ. ಪೇಪರ್ಸ್ ಕೊಡಿ, ಸೈನ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸಿದ್ಧಾರ್ಥ. ಸಿದ್ಧಾರ್ಥ, ನಿನ್ ಋಣನ ಹೇಗೆ ತೀರ್ಸ್ಲಿ? ಏಯ್, ಇದ್ರಲ್ಲಿ ಋಣ ಏನೋ ಬಂತು? ನೀನ್ ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು. ಐ ವಿಶ್ ಯು ಆಲ್ ದ ಬೆಸ್ಟ್. ಹುಡುಕಿ ಹುಡುಕಿ ಸುಸ್ತಾಗ್ಬಿಡ್ತು. ಅಣ್ಣ, ಈ ಅಡ್ರೆಸ್ಸು ಹೌದು ಇದೇನಾ? ಇದೇನೆ. ಬಾ. ಎಲ್ಲಿ ಹೋಗ್ತಿದ್ಯಾ? ಎಲ್ಲ ನನ್ ತಂಗಿ ಮನೆ ಕಣ್ಣ. ನಿನ್ ತಂಗಿ ಮನೆ ಇದಲ್ಲ. ಹ್ಞೂ ಕಣಪ್ಪ, ನನ್ ತಂಗಿ ಮನೆ. ಇಲ್ಲೆಲ್ಲಿದೆ ನಿನ್ ತಂಗಿ ಮನೆ? ಹೋಗಯ್ಯ, ನೀನಂತ 100 ಜನ ಬರ್ತಾರೆ. ನನ್ ತಂಗಿ ಮನೆ ಕಣಪ್ಪ, ನಮ್ ತಾಯಿ ಸತ್ವಾಗು. ಅಣ್ಣ, ಚಂದ್ರಣ್ಣ! ಜ್ಯೋತಿ, ಅವಳೆ ಕಣಪ್ಪ ನನ್ ತಂಗಿ, ಅವಳೆ. ಏ ಗುರ್ಕ, ಅವ್ರನ್ನೊಳಗ್ ಬಿಡು. ಆಯ್ತ್ರಮ್ಮ, ತಪ್ಪಾಯ್ತು ಸ್ವಾಮಿ, ಹೋಗಿ. ಯಾಕಣ್ಣ ಅಲ್ಲಿ ನಿಂತ್ಬಿಟ್ಟೆ? ಒಳಗಡೆ ಬಣ್ಣ ಬಾ. ಬಾ. ಗಂಗಮ್ಮ, ಏ ಗಂಗಮ್ಮ! ಏನು ಮೋರೆ? ನಮ್ ದೊಡ್ಡಣ್ಣ. ಹೋಗ್ ಕಾಫಿ ತಗೊಂಡ್ ಬಾ. ಸರಿ ಮೋರೆ. ಅಣ್ಣ, ಅಪ್ಪ ಅಮ್ಮ ಎಲ್ಲ ಹೇಗಿದಾರಣ್ಣ? ಎಲ್ಲ ಚೆನ್ನಾಗಿದ್ದಾರೆ. ನೀನ್ ಚೆನ್ನಾಗಿದೆ ಕಣಮ್ಮ. ನನ್ಗೇನು, ಮಹಾರಾಣಿ ಆಗಿದ್ದೀನಣ್ಣ. ನೀನು ಮಹಾರಾಣಿನೇ ಕಣಮ್ಮ. ಜ್ಯೋತಿ, ನಿನಗೋಸ್ಕರ ಇಷ್ಟ ಅಂತ ಅಮ್ಮ ಹಸಿ ಹುಣಸೆಕಾಯಿ ತೊಗೊಂಡು ಕಳಿಸಿದ್ದಾರೆ. ತಗೋ. ಜ್ಯೋತಿ, ಜ್ಯೋತಿ, ಭಾವ ಎಲ್ಲಮ್ಮ? ಅವರು ಫ್ಯಾಕ್ಟ್ರಿಗೆ ಹೋಗಿದಾರಣ್ಣ. ಪ್ರಯಾಣ ಮಾಡಿ ಸುಸ್ತಾಗಿದ್ಯಾ? ಮೊದಲು ನೀನ್ ಸ್ನಾನ ಮಾಡು, ಊಟ ಆಮೇಲೆ ಮಾಡುವಂತೆ. ನನಗೇನು ಇದನ್ನೆಲ್ಲ ನೋಡಿ ಹೊಟ್ಟೆ ತುಂಬಾ ಬಿಟ್ಟಿದೆ ಕಣಮ್ಮ. ನಂಗೇನು ಹಸಿವಿಲ್ಲ. ಬಾರಣ್ಣ, ಬಾ. ತಗೋಣ, ಸ್ನಾನ ಮಾಡ್ಕೊಂಡ್ ಬಾ. ಹೋಗು. ಅಮ್ಮ, ಕಾಫಿ. ಹಾ. ಗಂಗಮ್ಮ, ಊಟಕ್ಕೆ ಹಪ್ಪಳ ಸಂಡಿಗೆ ಕರಿಯೋಕ್ ಹೇಳು. ಹೀರೆಕಾಯಿ ಬೋಂಡ ಮಾಡೋದಕ್ಕೆ ಹೇಳು. ಹಾಗೆ
ಟೊಮೆಟೊ ಸಾರು ಶಾವಿಗೆ ಪಾಯಸ ಮಾಡಕ್ ಹೇಳು. ಸರಿ. For more updates, like, comment, subscribe to our channel.